ಸಿಂಪಲ್ ಆಗಿ ಇಂಗ್ಲಿಷ್ ಕಲಿಯೋಣ ವಿತ್ ಶಾಲೆ ಮನೆ ಪಾಠ. ನಿಮಗೊಂದು ಸಣ್ಣ ಚಾಲೆಂಜ್. ನಾನು ನಾಳೆ ಬರುತ್ತೇನೆ, ಇದನ್ನು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ಬಹುದು? ಸೊ ಇದಕ್ಕೆ ಸರಿಯಾದ ಉತ್ತರ ಕೊಟ್ಟವರು ಶಿವಕಾರ್ತಿಕ್ ಮತ್ತು ಜೀವನ್. ಕಾಂಗ್ರಾಟ್ಸ್ ಇವರಿಗೆ. ಸೊ ಇವತ್ತಿನ ಪ್ರಶ್ನೆ ಕೂಡ ಇದೆ, ಅದು ಕೊನೆಯಲ್ಲಿ ನೋಡುವ. ಸೊ ಇವತ್ತಿನ ಮೊದಲನೇ ವಾಕ್ಯ ಹೀಗಿದೆ ನೋಡಿ, ಬೇಗ ಇಲ್ಲಿಗೆ ಬಾ. ಹೇಗೆ ಹೇಳ್ಬೋದು ಇಂಗ್ಲಿಷ್ ನಲ್ಲಿ? ಕಮ್ ಹಿಯರ್ ಕ್ವಿಕ್ಲಿ. ಕಮ್ ಹಿಯರ್ ಕ್ವಿಕ್ಲಿ. ಜೋರಾಗಿ ಮಾತನಾಡು. ಸ್ಪೀಕ್ ಔಟ್ ಲೌಡ್ಲಿ. ಸ್ಪೀಕ್ ಔಟ್ ಲೌಡ್ಲಿ. ನೀವು ಕೂಡ ರಿಪೀಟ್ ಮಾಡಿ. ನೆಕ್ಸ್ಟ್, ನನ್ನನ್ನು ನಂಬು. ಹೇಗೆ ಹೇಳ್ಬೋದು? ಬಿಲೀವ್ ಇನ್ ಮೀ. ಬಿಲೀವ್ ಇನ್ ಮೀ ಅಂದ್ರೆ ನನ್ನನ್ನು ನಂಬು. ಚಿಂತೆ ಮಾಡಬೇಡ. ಹೇಗೆ ಹೇಳ್ಬೋದು? ಡು ನಾಟ್ ವರಿ ಅಥವಾ ಡೋಂಟ್ ವರಿ ಕೂಡ ಹೇಳ್ಬಹುದು. ಡು ನಾಟ್ ವರಿ. ನೆಕ್ಸ್ಟ್, ಯೋಚನೆ ಮಾಡು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್, ಮತ್ತೆ ಪ್ರಯತ್ನಿಸು. ಹೇಗೆ ಹೇಳ್ಬೋದು? ಟ್ರೈ ಒನ್ಸ್ ಅಗೇನ್. ಟ್ರೈ ಒನ್ಸ್ ಅಗೇನ್. ಮತ್ತೆ ಪ್ರಯತ್ನಿಸು. ಹತ್ತಿರ ಬಾ. ಹೇಗೆ ಹೇಳ್ಬೋದು? ಕಮ್ ಕ್ಲೋಸ್ ಬೈ. ಹತ್ತಿರ ಬಾ, ಕಮ್ ಕ್ಲೋಸ್ ಬೈ. ನನ್ನ ಜೊತೆ ಬಾ. ಹೇಗೆ ಹೇಳ್ಬೋದು? ಕಮ್ ವಿತ್ ಮೀ. ಕಮ್ ವಿತ್ ಮೀ. ಸುಮ್ಮನೆ ಇರು. ಜಸ್ಟ್ ಕೀಪ್ ಕ್ವೈಟ್. ಜಸ್ಟ್ ಕೀಪ್ ಕ್ವೈಟ್. ಅಲ್ಲಿಗೆ ಹೋಗು. ಗೋ ಓವರ್ ದೇರ್. ಗೋ ಓವರ್ ದೇರ್. ಅಲ್ಲಿಗೆ ಹೋಗು. ನೆಕ್ಸ್ಟ್ ವಾಕ್ಯ, ಇದನ್ನು ತೆಗೆದುಕೋ. ಹೇಗೆ ಹೇಳ್ಬೋದು? ಟೇಕ್ ದಿಸ್ ಒನ್. ಟೇಕ್ ದಿಸ್ ಒನ್. ಇದನ್ನು ತೆಗೆದುಕೋ. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್. ನೆಕ್ಸ್ಟ್, ಧೈರ್ಯವಾಗಿ ಇರು. ಬಿ ವೆರಿ ಬ್ರೇವ್. ಬಿ ವೆರಿ ಬ್ರೇವ್. ಇದನ್ನು ಮರೆತು ಬಿಡು. ಫರ್ಗೆಟ್ ಅಬೌಟ್ ಇಟ್. ಫರ್ಗೆಟ್ ಅಬೌಟ್ ಇಟ್. ಇದನ್ನು ಮರೆತು ಬಿಡು. ವಿಶ್ರಾಂತಿ ತಗೋ. ಹೇಗೆ ಹೇಳ್ಬೋದು? ಟೇಕ್ ಸಮ್ ರೆಸ್ಟ್. ಟೇಕ್ ಸಮ್ ರೆಸ್ಟ್. ವಿಶ್ರಾಂತಿ ತಗೋ. ನನಗೆ ನೆನಪಿದೆ. ರಿಮೆಂಬರ್ ಇಟ್ ಅಥವಾ ಐ ರಿಮೆಂಬರ್ ಇಟ್. ರಿಮೆಂಬರ್ ಇಟ್. ಈಗಲೇ ನಿಲ್ಲಿಸು. ಸ್ಟಾಪ್ ಇಟ್ ನೌ. ಸ್ಟಾಪ್ ಇಟ್ ನೌ. ಮುಂದಿನ ವಾಕ್ಯ, ಇಲ್ಲಿಂದ ಹೊರಡು. ಹೇಗೆ ಹೇಳ್ಬೋದು? ಲೀವ್ ಫ್ರಮ್ ಹಿಯರ್. ಲೀವ್ ಫ್ರಮ್ ಹಿಯರ್ ಅಂದ್ರೆ ಇಲ್ಲಿಂದ ಹೊರಡು. ನನಗೆ ತೃಪ್ತಿಯಾಗಿದೆ. ಹೇಗೆ ಹೇಳ್ಬೋದು? ಐ ಆಮ್ ಸ್ಯಾಟಿಸ್ಫೈಡ್. ಐ ಆಮ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್, ಎಲ್ಲವೂ ಮುಗಿಯಿತು. ಎವ್ರಿಥಿಂಗ್ ಇಸ್ ಓವರ್. ಎವ್ರಿಥಿಂಗ್ ಇಸ್ ಓವರ್. ಯಾರಿಗೆ ಗೊತ್ತು? ಹೇಗೆ ಹೇಳ್ಬೋದು? ಹೂ ನೋಸ್ ಇಟ್. ಹೂ ನೋಸ್ ಇಟ್. ಹೂ ನೋಸ್ ಇಟ್. ಅದನ್ನು ಅಲ್ಲಿ ಇಡು. ಹೇಗೆ ಹೇಳ್ಬೋದು? ಕೀಪ್ ಇಟ್ ದೇರ್. ಕೀಪ್ ಇಟ್ ದೇರ್. ಕೀಪ್ ಇಟ್ ದೇರ್. ಇದನ್ನು ಸರಿಪಡಿಸು. ಫಿಕ್ಸ್ ದಿಸ್. ಫಿಕ್ಸ್ ದಿಸ್. ಓಕೆ. ನೆಕ್ಸ್ಟ್, ಒಳಗೆ ಇರು. ಹೇಗೆ ಹೇಳ್ಬೋದು? ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್. ಯಾವುದೇ ತೊಂದರೆ ಇಲ್ಲ. ನೋ ಪ್ರಾಬ್ಲಮ್ ಎಟ್ ಆಲ್. ನೋ ಪ್ರಾಬ್ಲಮ್ ಎಟ್ ಆಲ್. ನೆಕ್ಸ್ಟ್, ನಿಯಮಗಳನ್ನು ಪಾಲಿಸು. ಫಾಲೋ ದ ರೂಲ್ಸ್. ಫಾಲೋ ದ ರೂಲ್ಸ್. ಮುಂದಿನ ವಾಕ್ಯ, ನಾನು ಒಪ್ಪುತ್ತೇನೆ. ಐ ಅಗ್ರಿ. ಐ ಅಗ್ರಿ. ಜೋರಾಗಿ ನಗಬೇಡ. ಡೋಂಟ್ ಲಾಫ್ ಲೌಡ್ಲಿ. ಡೋಂಟ್ ಲಾಫ್ ಲೌಡ್ಲಿ.
ಇದು ನನ್ನ ತಪ್ಪು ಹೇಗೆ ಹೇಳ್ಬಹುದು? ಇಟ್ ಈಸ್ ಮೈ ಫಾಲ್ಟ್ ಅಥವಾ ಇಟ್ಸ್ ಮೈ ಫಾಲ್ಟ್. ಇಟ್ಸ್ ಮೈ ಫಾಲ್ಟ್. ನೀನು ಗೆದ್ದೆ ಹೇಗೆ ಹೇಳ್ಬಹುದು? ಯು ಒನ್ ಇಟ್. ಯು ಒನ್ ಇಟ್. ಇವತ್ತಿನ ಪ್ರಶ್ನೆ ಸುಳ್ಳು ಹೇಳಬೇಡ. ಇದನ್ನು ಯಾವ ರೀತಿ ಒಂದು 2-3 ವಾಕ್ಯಗಳಲ್ಲಿ ಹೇಳಬಹುದೆಂದು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಧನ್ಯವಾದಗಳು.